ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಕೆ ಎಸ್ ಆರ್ ಟಿ ಸಿಯ ಸೆಕೆಂಡ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ 1/2020 ದಿನಾಂಕ 14/2/2020 ಚಾಲಕ ನಿರ್ವಾಹಕ ಹುದ್ದೆಗೆ ಪ್ರಕಟಿಸಲಾದ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಇದೆ. ನೋಡಿ ಫ್ರೆಂಡ್ಸ್, ನೋಡಿ 21ನೇ ತಾರೀಕಿಗೆ ಅಂದರೆ ಇವತ್ತಿನ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಇವತ್ತು PDF ಕೂಡ ಆಲ್ರೆಡಿ ಅವರು ಬಿಟ್ಟಿದ್ದಾರೆ. ನೋಡಿ, ಟೋಟಲ್ ನೋಡುವುದಾದರೆ ನೋಡಿ ಫ್ರೆಂಡ್ಸ್, 143 ಅಭ್ಯರ್ಥಿಗಳ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಒಂದು ಸೆಕೆಂಡ್ ಲಿಸ್ಟ್ ಅಂತಲೇ ಹೇಳಬಹುದು. ಸೊ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು NWನಲ್ಲಿ ಅವರು ಡೈರೆಕ್ಟ್ ಹೆಸರು ಅಷ್ಟೇ ಕೊಟ್ಟಿದ್ದರು. ಅದೇ ರೀತಿ ಇಲ್ಲಿ ನೋಡಿ, ನೀವು ಪಡೆದಂಥ ಮಾರ್ಕ್ಸ್ ಕೂಡ ಇದೆ. ಯಾವ ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ, ಎಷ್ಟು ಮಾರ್ಕ್ಸ್ನವರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸೆಕೆಂಡ್ ಲಿಸ್ಟ್ ಅಂತ ಕೂಡ ನೀವು ನೋಡಬಹುದು. ಸೊ ಫ್ರೆಂಡ್ಸ್, ನೋಡಿ, ಇಲ್ಲಿ ಜನರಲ್ ಕ್ಯಾಟಗರಿ ಎಲ್ಲ ಇದೆ, 46.5 ಇದೆ. ನೋಡಿ, ನೆಕ್ಸ್ಟ್ ಐ ಥಿಂಕ್ ಜನರಲ್ 45.5 ಜನರಲ್ ನಿಂತಿದೆ, ನೀವು ಇಲ್ಲಿ ನೋಡಬಹುದು. ಆಮೇಲೆ 3A ಕೂಡ 45 ಇಲ್ಲಿ ಕ್ಯಾಟಗರಿ ಇದೆ. ಆಮೇಲೆ ನೆಕ್ಸ್ಟ್ ಯಾವುದು ನೋಡುವ ಅಂದರೆ ನೋಡಿ, 45 3A 3B ಕೂಡ 45, ಪ್ರವರ್ಗ 1 44, 2A ಕೂಡ 44 ಆಗಿದೆ. ಆಮೇಲೆ SC ಅವರದ್ದು 43ಕ್ಕೆ ನಿಂತಿದೆ ಫ್ರೆಂಡ್ಸ್, ನೋಡಿ. ಆಮೇಲೆ ಇಲ್ಲಿ ST ಇಲ್ಲ, SC ಅಷ್ಟೇಯ. ಆಮೇಲೆ 2B ಇಲ್ಲಿ 42.5 ಇದೆ. 3B ಕೂಡ ಇಲ್ಲಿ ಒಬ್ಬರದ್ದು 41 ಇದೆ. ಸೊ ಅದು ಡೇಟ್ ಆಫ್ ಬರ್ತ್ನ ಮೇಲೆ ಕೂಡ ನಿಂತಿದೆ, ನೀವು ಇಲ್ಲಿ ನೋಡಿಕೊಳ್ಳಿ. ಸೊ ಎಲ್ಲದೂ ಕೂಡ ಇದೆ, ಮಾರ್ಕ್ಸ್ ಇದೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಕೂಡ ಇದಕ್ಕೆ ಮೆನ್ಷನ್ ಮಾಡುತ್ತಾರೆ. ಡೇಟ್ ಆಫ್ ಬರ್ತಿನ ಮೇಲೆ ಕೂಡ ಒಂದು ಸೆಲೆಕ್ಷನ್ ಇರುತ್ತದೆ. ಏಜಿನಲ್ಲಿ ದೊಡ್ಡವರಿಗೆ ಮೊದಲ ಆದ್ಯತೆ ಇದೆ, ನಿಮಗೂ ಕೂಡ ಗೊತ್ತಿದೆ, ಸೇಮ್ ಮಾರ್ಕ್ಸ್ ತೆಗೆದುಕೊಂಡಿದ್ದವರು ಕೂಡ. ಸೊ ಟೋಟಲ್ ಇಲ್ಲಿ 143 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಹೆಸರು ಇದೆ, ಮಾರ್ಕ್ಸ್ ಕೂಡ ಇದೆ, ನೀವು ಪಡೆದಂಥ ಚಾಲನಾ ವೃತ್ತಿ ಪರೀಕ್ಷಾ ಮಾರ್ಕ್ಸ್ ಕೂಡ ಇದೆ. ಸೊ ನೀವು ನೋಡಿಕೊಳ್ಳಿ ಫ್ರೆಂಡ್ಸ್, ಕ್ಯಾಟಗಿರಿ ಕೂಡ ಇದೆ, ಎಲ್ಲದೂ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. NWನಲ್ಲಿ ಯಾವುದೇ ರೀತಿಯಿಂದ ಮೆನ್ಷನ್ ಮಾಡಿದಲ್ಲ ಎಷ್ಟು ಮಾರ್ಕ್ಸ್ ನವರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಬಟ್ ಇಲ್ಲಿ ಟೋಟಲ್ ಎಲ್ಲದೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಸಂಗತಿ, ನಿಮಗೂ ಕೂಡ ಗೊತ್ತಾಗುತ್ತದೆ ಎಷ್ಟು ಪರ್ಸೆಂಟೇಜ್ ಆದವರು ಎಲ್ಲಿಯವರೆಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಥರ್ಡ್ ಲಿಸ್ಟ್ನವರು ಎಷ್ಟು ಪರ್ಸೆಂಟೇಜ್ ಆದವರು ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಅಂತ ಕೂಡ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತದೆ. ಸೊ ನೀವು ನೋಡಿಕೊಳ್ಳಿ. ಷರತ್ತು ಕೂಡ ಇದೆ ನೋಡಿ, ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿಗೆ ಯಾವುದೇ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ. ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳ ಅಂಕಪಟ್ಟಿ, ಜಾತಿ ಆದಾಯ ಪ್ರಮಾಣ ಪತ್ರ, ಕನ್ನಡ ಗ್ರಾಮೀಣ, ಸೊ ಇದರ ಪ್ರಕಾರ ಎಲ್ಲ ಅವರು ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಎಲ್ಲ ನೀಡಿದ್ದಾರೆ. ಅದೇ ರೀತಿ ನಿಮಗೆ ಈಗ ನೆಕ್ಸ್ಟ್ ಒಂದು ಕೌನ್ಸಿಲಿಂಗ್ ಕೂಡ ಇರುತ್ತದೆ. ಅಭ್ಯರ್ಥಿಗಳು ಆಯ್ಕೆ ಚಾಲನಾವೃತ್ತಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವಾಗ ಒಂದು ಕೌನ್ಸಿಲಿಂಗ್ ಡೇಟ್ ಇನ್ನೂ ಕೂಡ ಹಾಕಿಲ್ಲ ಅವರು, ನೆಕ್ಸ್ಟ್ ಹಾಕಬಹುದು. ಬಟ್ ಇಲ್ಲಿ NWನಲ್ಲಿ ಅವರು ಡೈರೆಕ್ಟಾಗಿ ನೀವು ಸೆಲೆಕ್ಟ್ ಆಗಿದ್ದೀರಿ, ನಿಮಗೆ 22ನೇ ತಾರೀಕಿಗೆ ನೀವು ಕೌನ್ಸಿಲಿಂಗಿಗೆ ಬರಬೇಕಂತ ಅವರಿಗೆ ಡೈರೆಕ್ಟ್ ಮೆಸೇಜ್ ಬಂದಿದೆ. ಬಟ್ ಇಲ್ಲಿ KSRTCನಲ್ಲಿ ಆ ರೀತಿ ಮಾಡಿಲ್ಲ. ಮೊದಲು ಅವರು ಲಿಸ್ಟ್ PDF ಅನ್ನು ಬಿಟ್ಟಿದ್ದಾರೆ, ನೆಕ್ಸ್ಟ್ ಅವರು ಒಂದು ಮೆಸೇಜ್ ಹಾಕಬಹುದು ಯಾವಾಗ ನೀವು ಕೌನ್ಸಿಲಿಂಗ್ಗೆ ಬರಬೇಕಂತ. PDF ನೆಕ್ಸ್ಟ್ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ, ಇಲ್ಲದಿದ್ದರೆ ನಿಮಗೆ ಮೆಸೇಜ್ ಬರುತ್ತದೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಜನರು ಸೆಕೆಂಡ್ ಲಿಸ್ಟಿನ ಸಲುವಾಗಿ ಕಾಯುತ್ತಾ ಇದ್ದೀರಿ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸೊ ನೀವು ನೋಡಿಕೊಳ್ಳಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ. ನಿಮಗೆ ಮೆಸೇಜ್ ಬಂದಿಲ್ಲ ಆದರೂ ನೀವು ಇಲ್ಲಿ PDF ನೋಡಿ
ನೀವು ನೆಕ್ಸ್ಟ್ 2-3 ದಿನದ ಒಳಗೆ ಅಥವಾ ನೆಕ್ಸ್ಟ್ ವೀಕಿನಲ್ಲಿ ನಿಮಗೆ ಅವರು ಕೌನ್ಸ್ಲಿಂಗ್ಗೆ ಎಲ್ಲರನ್ನೂ ಕೂಡ ಓನ್ಲಿ 143 ಅಭ್ಯರ್ಥಿಗಳಷ್ಟೇ ಇದ್ದಾರೆ. ಸೊ ಅವರು ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಕೌನ್ಸ್ಲಿಂಗ್ ಮುಗಿಸುತ್ತಾರೆ. ಸೊ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಮೊದಲು ನೀವು ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಿ. ಕೌನ್ಸ್ಲಿಂಗ್ಗೆ ಹೋಗುವಾಗ ನಿಮಗೆ ಗೊತ್ತಿದೆ, ವೆರಿಫಿಕೇಷನ್ಗೆ ನೀವು ಹೋಗುವಾಗ ನಿಮಗೆ ಅಲ್ಲಿ ಒಂದು ಫಾರ್ಮ್ ನೀಡಿದರು, ವೆರಿಫಿಕೇಷನ್ ಆದ ಒಂದು ಫಾರ್ಮ್. ಆ ಫಾರ್ಮ್, ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್, ನೀವು ಗಳಿಸಿದ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಒಂದು ಅಂಕಪಟ್ಟಿ, ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್. ಈ ಎಲ್ಲ 4 ದಾಖಲೆಗಳು ನೀವು ಕಡ್ಡಾಯವಾಗಿ ಕೌನ್ಸ್ಲಿಂಗಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.